ಹಲೋ ಎವ್ರಿವಾನ್. ಸ್ನೇಹಿತರೆ, ಇವತ್ತು ನಾನು ಬಂದಿರೋದು JP ನಗರದಲ್ಲಿ. ನನ್ನ ಸ್ನೇಹಿತೆ ಅನಿತಾ ಭಟ್ಟು ನನಗೆ ಇನ್ವೈಟ್ ಮಾಡಿದ್ರು. ಅವ್ರ ಮನೆ ಹೊರಗಡೆ, ಒಳಗಡೆ, ಮಾಡಿ ಮೇಲೆ ಎಲ್ಲ ಕಡೆ ಗಿಡಗಳು ರಾಶಿ. ಅಂದ್ರೆ ಮನೆ ತುಂಬಾ ಗಿಡಗಳು. 2 ವರ್ಷದಿಂದ ಇಲ್ಲಿ ವಿಸಿಟ್ ಕೊಟ್ಟಿದ್ದೆ. ಅದ್ರ ವಿಡಿಯೋ ನಿಮ್ ಜೊತೆ ಶೇರ್ ಮಾಡಿದೆ. ಇವತ್ತು ಬರ್ತಾ ಇರೋದು 2ನೇ ಸಲ. ಹೇಳ್ಬೇಕಂದ್ರೆ ನಾನ್ ಬಂದಿರೋದು ಒಂದಷ್ಟು ಗಿಡಗಳು ಕಟ್ಟಿಂಗ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ. ಮನೆ ಎಂಟ್ರೆನ್ಸ್ ಅಲ್ಲೇ ಆಕ್ಸಿಲಿಸ್ ಪ್ಲಾಂಟ್ ಇಟ್ಟಿದ್ದಾರೆ. ಇದನ್ನ ಬಲ್ಬ್ ಇಂದ ಗ್ರೋ ಮಾಡೋದು. ಎಲೆಗಳು ತುಂಬಾ ಅಂದ್ರೆ ತುಂಬಾ ಸುಂದರವಾದ, ನೋಡಕ್ಕೆ ಚಿಟ್ಟೆ ತರ ಕಾಣಿಸುತ್ತೆ. ಹೂ ಕೂಡ ಬಿಟ್ಟಿದೆ ನೋಡಿ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೂ ಗಿಡಗಳು ಇಟ್ಟಿದ್ದಾರೆ ನೋಡಿ. ಮಂಗಳೂರಲ್ಲಿ ಸಿಕ್ಕಿತ್ತು ಇದು ಚಿಕ್ಕದ ಕಟಿಂಗ್ ಇತ್ತು. ನೋಡಿ, ಫುಲ್ ಪೀಸ್ ಲಿಲಿನೇ ಬೆಳೆಸಿದ್ದಾರೆ. ಏನು ಚೇಂಜಸ್ ಮಾಡಿದ್ದೀರಾ? ಮಾಡ್ತಾ ಇರ್ತೀನಿ. ಚೆನ್ನಾಗಿದೆ. ಕಟಿಂಗ್ ಹಾಕಿದ್ರೆ ಬರುತ್ತಲ್ಲ, ಅದು ನನ್ನ ಹತ್ರ ಊರಲ್ಲಿದೆ. ಪಾಟ್ ರೆಡಿ ಮಾಡಿದ್ದೀನಿ. ಈ ಸಲ ಹೋದಾಗ ತಗೊಂಡು. ಅನಿತಾ ಅವ್ರಿಗೆ ರೇರ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಅವ್ರಿಗೋಸ್ಕರ ಒಂದಷ್ಟು ಕಟ್ಟಿಂಗ್ಸ್ ತಗೊಂಡೋಗಿದ್ದೆ. ಅದ್ರೊಳಗೆ ಮೇನ್ ಪಿಂಕ್ ಲೇಡಿ ಪ್ಲಾಂಟ್ ಇತ್ತು. ಟ್ರೇಬಲ್ ರೋಸ್ ಒಂದಷ್ಟು ಗಿಡಗಳು ತಗೊಂಡೋಗಿದ್ದೆ. ಅವ್ರ ಮೇನ್ ನನ್ನ ಹತ್ರ ತರಿಸಿದ್ದು ಕೋಲಿಸ್ ಪ್ಲಾಂಟ್ಸ್ ಕಟ್ಟಿಂಗ್. ಅವ್ರ ಹತ್ರ ಎಲ್ಲ ಗಿಡಗಳು ಹಾಳಾಗಿತ್ತಂತೆ. ನನ್ನ ಹತ್ರ ಒಂದು 7-8 ವೆರೈಟಿ ಇತ್ತು. ಎಲ್ಲ ಫ್ರೆಶ್ ಆಗಿ ಕಟ್ ಮಾಡಿಕೊಂಡು ಒಂದಷ್ಟು ಮುಂಚೆನೇ ನೀರಿನಲ್ಲಿಟ್ಟಿದೆ. ಅದರೊಳಗೆ ರೂಟ್ಸ್ ಎಲ್ಲ ಬಂದಿತ್ತು. ಎಲ್ಲ ತಗೊಂಡೋಗಿದೆ. ಲಾಸ್ಟ್ ಟೈಮ್ ಬಂದಾಗ ಈ ಜಾಗದಲ್ಲಿ ಸ್ವಲ್ಪ ಕತ್ಲೆ ಥರ ಇತ್ತು. ಸುಮಾರು ಗಿಡಗಳನ್ನೆಲ್ಲ ತೆಗ್ದಿದ್ದಾರೆ. ಇವಾಗ ಹೊಸದಾಗಿ ಜೋಡಿಸಿರೋಂಥ ಗಿಡಗಳು ತೋರಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿ ಬರುತ್ತಲ್ಲ, ಅದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆಯಂತೆ. ರೋಜಾ ಹೂದು ಸುಮಾರು ಗಿಡಗಳಿವೆ. ಅದೆಲ್ಲ ತಾರಸಿ ತೋಟದಲ್ಲಿರೋದು. ಕೆಳಗಡೆ ಒಂದೆರಡು ಗಿಡ ಇಟ್ಟಿದ್ದಾರೆ. ಇದ್ರೊಳಗೂ ಹೂ ಬಿಟ್ಟಿದೆ. ಸುಮಾರು ಹೂ ಬಿಟ್ಟಿದಂತೆ. ಬಿಗೋನಿಯಾದಂತೂ ಸುಮಾರು ಗಿಡಗಳು ಇಟ್ಟಿದ್ದಾರೆ. ಎಲ್ಲ ಬೇರೆ ಬೇರೆ ಕಡೆ. ಕೋಲಿಯಸ್ದು ಎಲ್ಲ ಗಿಡ ಹಾಳಾಯ್ತಂದ್ರಲ್ಲ, ಇದ್ ಒಂದ್ ವೆರೈಟಿ ಮಾತ್ರ ಉಳ್ದಿರೋದಂತೆ. ಇಲ್ಲಿ ಮುಂದೆನೆ ಶಾಲೋ ಪಾಟ್ಸ್ ಎಲ್ಲ ಜೋಡಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಗಿಡಗಳು ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ. ಪಾಟಿನ ಜಾಗ ಸ್ವಲ್ಪ ಆದ್ರೂ ಬದಲಾಯಿಸಿದ್ರೆ ಗಿಡಗಳ ಕಂಡೀಷನ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರು. ಶಾಲೋ ಪಾಟ್ ನಲ್ಲಿ ಒಂದಳಗ ಸೊಪ್ಪು, ಬ್ರಾಹ್ಮಿ ಗಿಡ, ಇದು ರಿಯಲ್ ಬ್ರಾಹ್ಮಿ ಗಿಡ, ಇವೆರಡು ನನ್ನ ಹತ್ರ ಇದೆ. ಆಫ್ರಿಕನ್ ವೈಲೆಟ್, ಫ್ಲೇಮ್ ವೈಲೆಟ್, ಸುಮಾರು ತರ ಗಿಡಗಳು. ಕೆಲವೊಂದು ಸಕ್ಯುಲೆಂಟ್ಸ್ ವೆರೈಟಿ. ಈಗ ಸೀಸನ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಇವ್ರ ಹತ್ರ ಆಫ್ರಿಕನ್ ವೈಲೆಟ್ ಅಲ್ಲಿ 2 ಗಿಡ ಇದೆಯಂತೆ. ಒಂದ್ರೊಳಗೆ ಹೂ ಬಿಟ್ಟಿದೆ ಅಂತ ತೋರಿಸ್ತಾ ಇದ್ರು. ಸುಂದರವಾದ ಎಲೆಗಳಿರೋ ಅಂತ ಗಿಡದ ಹೆಸರು ಪರ್ಷಿಯನ್ ಶೀಲ್ಡ್. ಯಾವ್ದು ನಮ್ಮ ಹತ್ರ ಇರಲ್ಲ, ಸಖತ್ ಆಸೆ. ನಾನು ಇಷ್ಟೇ ಚಿಕ್ಕದು ತಗೊಂಡು ಬಂದಿದ್ದೆ. ಡಿಫ್ರೆಂಟ್ ಆಗಿರೋಂತ ಸುಂದರವಾದ ಹೂಗಳು. ಇದ್ರಿಂದಾನೇ ಈ ಗಿಡದ ಹೆಸರು ಏಂಜಲ್ ವಿಂಗ್ ಬಿಗೋನಿಯಾ. ನೋಡಕ್ಕೆ ನನಗಂತೂ ಜುಮ್ಕಿ ತರ ಕಾಣಿಸ್ತಾ ಇದ್ದು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಚಂದ ಕಲರ್. ತುಂಬಾ ಹೆಮ್ಮೆಯಿಂದ ಅನಿತಾ ಅವರು ಅವ್ರ ಹತ್ರ ಇರೋಂತ ಒಂದೊಂದು ಗಿಡನೂ ತೋರಿಸ್ತಾ ಇದ್ರು. ಅದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇಲ್ಲಿ ಇಟ್ಟಿರೋಂತ ಒಂದಷ್ಟು ಗಿಡಗಳ ಕಟ್ಟಿಂಗ್ಸ್ ಎಲ್ಲ 2 ವರ್ಷದಿಂದೇನೆ ನನ್ಗೆ ಅವ್ರು ಕೊಟ್ಟಿದ್ರು. ಅದು ಕ್ಯಾಕ್ಟಸ್ ಆಗಿರ್ಬೋದು, ಸಕುಲೆಂಟ್ ಆಗಿರ್ಬೋದು. ನನ್ನ ಹತ್ರ ಅಂತೂ ಪಾಟ್ ಫುಲ್ ತುಂಬೋಗಿದೆ. ಗಿಡಗಳದಂತೂ ಸುಮಾರು ವೆರೈಟಿ ಇದೆ. ಆದ್ರೆ ಎಲ್ಲ ಒಂದೇ ಸಲ ತಗೊಂಡ್ ಬರಕ್ ಆಗಲ್ಲ. ಎಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಕ್ಯಾನಾ ವೆರೈಟಿ. ಕೆಲವೊಂದು ಗಿಡಗಳು ಪಾಟ್ ನಲ್ಲಿ ಬೆಳೆಸಿದ್ದಾರೆ, ಇನ್ನೊಂದಷ್ಟು ಮಣ್ಣಲ್ಲಿ. ಇದು ರೆಡ್ ಜಿಂಜರ್ ಪ್ಲಾಂಟ್. ಇದ್ರ ಹೂ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹೂ ನೋಡಕ್ ಎಷ್ಟು ಚೆನ್ನಾಗಿದ್ಯೋ, ಒಣಗಿದ್ಮೇಲೆ ಅಷ್ಟೇ ಉಪಯೋಗಕ್ಕೆ ಬರುತ್ತೆ. ನೋಡಿ, ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೆಟ್ಟಿದ್ರೆ ಸಾಕಂತೆ ಹೊಸ ಗಿಡ ತಯಾರಾಗುತ್ತೆ. ನಾನು ಇವತ್ತು ಇವ್ರ ಮನೆಗೆ 5 ಗಂಟೆಗೆ ಬರ್ಬೇಕಿತ್ತು. ಆದ್ರೆ 5:15 ಬಂದೆ. ಮನ್ಸಲ್ಲಿ ಇತ್ತು ಕತ್ಲೆ ಬೇಗ ಆಗೋಗುತ್ತೆ, ಏನ್ ಮಾಡೋದು, ಹೋಗ್ತಾ ಇದ್ದಂಗೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಅಲ್ಲಿ ಹೋಗ್ತಾ ಇದ್ದಂಗೆ ಅವ್ರು ಹೇಳಿದ್ದು ಅದನ್ನೇ. ನಾನು ವಿಡಿಯೋ ಮಾಡ್ದಲೆ ಗಾರ್ಡನ್ ನ ಜಾಸ್ತಿ ಎಂಜಾಯ್ ಮಾಡ್ಬೋದಿತ್ತು. ಆದ್ರೆ ವಿಡಿಯೋ ಮಾಡಿದ್ ಯಾರಿಗೋಸ್ಕರ ಗೊತ್ತಾ? ನಿಮ್ಗೋಸ್ಕರ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲಿ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಸಕ್ಯುಲೆಂಟ್ಸ್ ಅಂತೂ ಪಾಟ್ ತುಂಬಾ ಇದ್ರೇನೆ ಚಂದ. ಅದರಿಂದ ಗಿಡ ತಗೊಳ್ಳೋ ಬದಲು ಒಂದ್ ಎಲೆ ತಗೊಂಡಿದ್ದೀನಿ. ಇದರಿಂದಾನೇ ಹೊಸ ಗಿಡ ತಯಾರಿಸಬಹುದು. ನೆಕ್ಸ್ಟ್ ಗಿಡ ಏನ್ ತೋರಿಸ್ತಾ ಇದ್ದೀನಿ, ಇದ್ರ ಹೆಸರು ಫ್ಲೇಮ್ ವೈಲೆಟ್ ಅಂತ. ಈ ಗಿಡ ನೋಡಕ್ ಎಷ್ಟು ಸುಂದರವಾಗಿದೆಯಲ್ಲ. ಇದ್ರ ಬಿಡೋ ಅಂತ ಹೂನು ತುಂಬಾನೇ ಸುಂದರವಾಗಿರುತ್ತೆ. ಅವ್ರು ನನ್ಗೆ ಇದ್ರದ್ದು 2-3 ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದೆ, ಇದನ್ನ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಅಲ್ಲಿ ನೆಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಗಿಡ ನೋಡೋದಿಕ್ಕೆ ವಿಳ್ಳೆದೆಲೆ ಗಿಡ ತರ ಇದೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಈ ಗಿಡದ ಹೆಸರು ಏನಂತ. ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಉದ್ದಕ್ಕೂ ಹಾಕಿದ್ರು. ಅದ್ರೊಳಗೆ ಸಕ್ಯುಲೆಂಟ್ಸ್ ಜಾಸ್ತಿ. ಇದೆಲ್ಲ ನನ್ನ ಹತ್ರ ಇದೆ. ಈ ವಿಡಿಯೋ ಎಲ್ಲ ಮಾಡೋ ಅಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಸರಿ, ಬೇಗ ಮೇಲ್ಗಡೆ ಹೋಗೋಣ ಅಂತ ತಾರಸಿ ತೋಟಕ್ಕೆ ಹೋಗಿದ್ವಿ. ಕತ್ಲೆ ಅಂತೂ ಆಗೋಗಿತ್ತು. ಆದ್ರೆ ಅಲ್ಲಿ ಲೈಟ್ಸ್ ಅರೇಂಜ್ಮೆಂಟ್ ಇತ್ತು. ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅವರು ಮೇನ್ ನನ್ ಕರ್ಸಿದ್ದು ರೋಜಾ ಹೂವಿನ ಗಿಡ ಕೊಡೋದಿಕ್ಕೆ. ಅವ್ರ ಹತ್ರ ಒಂದಷ್ಟು ಗಿಡಗಳಿದ್ದು ಅದನ್ನೆಲ್ಲ ಒಂದೇ ಪಾಟ್ ಅಲ್ಲಿ ಇಟ್ಟಿದ್ರು. ತುಂಬಾ ಕತ್ಲೆ ಬೇರೆ ಆಗೋಗಿತ್ತು. ಪಾಟ್ ಸಖತ್ ಹೆವಿ. ಅವರು ಯಾರಿಗಾನ ಹೇಳಿ ಕೆಳಗಡೆ ಇಡ್ಸಿಡ್ತೀನಿ, ನೆಕ್ಸ್ಟ್ ಟೈಮ್ ಬಂದಾಗ ತಗೊಂಡೋಗಿ ಅಂತ ಹೇಳಿದ್ರು.
ಕತ್ಲೆಯಲ್ಲಿ ಪ್ಲಾಂಟ್ಸ್ ಎಲ್ಲ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ, ಅದರಿಂದ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಲೇ ಇಲ್ಲ. ಚೇಂಜ್ ಮಾಡ್ತಾ ಇರ್ತೀನಿ ಕ್ಲೀನ್ ಮಾಡುವಾಗ. ಒಂದೇ ತರ ನೋಡಿ. ಹೌದು, ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ನಮಗೆ ಸ್ವಲ್ಪ ಚೇಂಜ್ ಮಾಡೋಣ. ಶಂಖಪುಷ್ಪಿ ಗಿಡ ತುಂಬಾ ದೊಡ್ಡದಾಗಿ ಬೆಳೆದಿತ್ತು, ದೊಡ್ಡ ಪಾಟಲ್ಲೇ ಬೆಳೆಸಿರೋದು. ಎಲ್ಲ ತೆಗ್ದ್ಬಿಡ್ಬೇಕಿತ್ತು. ಇದರಲ್ಲಿ ಡೋನಟ್ ತರ ಹೂ ಬರುತ್ತೆ ನೋಡಿ, ಹೂ ಅಂತೂ ನೋಡೋದಿಕ್ಕೆ ಡೋನಟ್ ತರಾನೇ ಇದೆ. ಈ ಗಿಡದಿಂದ ಪಾಟ್ ಫುಲ್ ತುಂಬೋಗ್ಲಿ ಅಂತ ಅವರ ಆಸೆ. ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಒಂದೊಂದು ಪಾಟ್ ಕೂಡ ತೋರಿಸ್ತಾ ಇದ್ರು. ಒಂದೊಂದು ಗಿಡಗಳು ನಮಗೆ ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ಆ ಗಿಡದಿಂದ ಒಂದು ಕಹಾನಿನೇ ಇರುತ್ತೆ. ಅವ್ರ ಕಸಿನ್ ಒಂದೆರಡು ಪಾಟ್ ಕೊಟ್ಟು ಹೋದ್ರು, ನಿಮ್ದು ಇಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ, ನೀವೇ ಇದನ್ನ ಬೆಳೆಸಿ ಅಂತ ಹೇಳ್ತಾ ಇದ್ರು. ಈ ಜಾಗದಲ್ಲಿ ದಾಸವಾಳ ಗಿಡಗಳು ತುಂಬಾ ಚೆನ್ನಾಗಿ ಸೆಟ್ ಆಗಿದ್ದು. ಗಿಡದ ತುಂಬಾ ಮೊಗ್ಗುಗಳು, ಎಲೆಗಳು ಕಮ್ಮಿ ಆಗಿದ್ದು, ಆದ್ರೆ ಮೊಗ್ಗುಗಳು ತುಂಬಾ ಜಾಸ್ತಿ. ಡೈಲಿ ಪೂಜೆಗೆ ಹೂಗಳೇ ಕೊಂಡ್ಕೊಳಂಗಿಲ್ಲ. ಮೊಗ್ಗೆಲ್ಲ ಬಂದಿದೆ ನೋಡಿ. ಮನೆ ಒಳಗಡೆ ಒಂದಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇಟ್ಟಿದ್ರು, ಅದನ್ನ ತೋರಿಸ್ತಾ ಇದ್ರು. ಕೆಲವೊಂದು ಹಳೇ ಕಾಲದ್ದು ಪಾತ್ರೆಗಳೆಲ್ಲ ಇರುತ್ತಲ್ಲ, ಅದ್ರೊಳಗೆಲ್ಲ ಗಿಡಗಳು ಬೆಳೆಸಿದ್ರು. ಇನ್ನೊಂದು ತೋರಿಸ್ತೀನಿ, ನಮ್ಮ ಅಜ್ಜಿ ಇದೆಷ್ಟು ಚೆನ್ನಾಗಿದೆ. ಎಲ್ಲರೂ ಯೂಟ್ಯೂಬರ್ ಅದೇನೆ, ಅವ್ರ ನೆನಪಿಗೋಸ್ಕರ. ಹೌದು, ಒಂದೊಂದು ಐಟಮ್ ಕೂಡ ತುಂಬಾ ಹೆಮ್ಮೆಯಿಂದ ತೋರಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾವು ಚಿಕ್ಕವರಿದ್ದಾಗ ಇದನ್ನ ತುಂಬಾ ಯೂಸ್ ಮಾಡ್ತಿದ್ವಿ, ಬಾಲ್ಯಕಾಲದ ನೆನಪುಗಳು ಇದ್ರೊಳಗಿವೆ. ಈ ತರ ಡಬ್ಬಿಗಳಲ್ಲಿ ಹಪ್ಪಳ ಎಲ್ಲ ಕರ್ದಿಡ್ತಿದ್ರಂತೆ. ನಾನು ಹೇಳ್ದೆ, ನಾರ್ತ್ ಅಲ್ಲಿ ರೋಟಿ ಇಡ್ತಿದ್ರು ಅಂತ. ಇದ್ರೊಳಗೆ ಅರ್ಧ ಲೀಟರ್ ಹಾಲು ಕಾಯಿಸ್ತಿದ್ರಂತೆ. ನೋಡಿ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಹೇಗೆ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಮೊದಲೆಲ್ಲ ಗೊತ್ತಿರ್ತಿರ್ಲಿಲ್ಲ, ಮೆನ್ಯೂರ್ ಎಷ್ಟು ಹಾಕಬೇಕು. ಇದು ನಾನು ಇಷ್ಟಪಟ್ಟಿದ್ದ ಗಿಡಗಳ ಕಟ್ಟಿಂಗ್ಸ್ ಎಲ್ಲ ತಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ನೀರಿನಲ್ಲಿ ಸೇವ್ ಮಾಡಿದ್ದೀನಿ. ಈ ಒಂದು ಗಿಡದ ಕಟ್ಟಿಂಗ್ ಮಾತ್ರ ನಾನು ನೆಟ್ಟಿರೋದು. ತಕ್ಷಣಕ್ಕೆ ಕಟ್ಟಿಂಗ್ಸ್ ಎಲ್ಲ ನೆಟ್ಟಕ್ಕಾಗೋದಿಲ್ಲ, ಕೆಲವೊಂದು ಬೇರೆ ಬರಲಿ ಅಂತ ನೀರಲ್ಲಿ ಬಿಟ್ಟಿರೋದು. ಹೊಸ್ದು ಇದು ಯಾವ ವೆರೈಟಿ ಅಂತ ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸ್ಬೇಕು. ರೆಡ್ ಜಿಂಜರ್ದು ಒಣಗಿರೋ ಹೂ ತಂದಿದ್ನಲ್ಲ, ಅದನ್ನು ತಕ್ಷಣಕ್ಕೆ ನೀರಿಗಿಟ್ಟಿರಲಿಲ್ಲ. ಈಗ ಇದನ್ನು ನೀರಿಗಿಟ್ಟಿರೋದು. ಒಂದಂತೂ ಫುಲ್ ಒಣಗೋಗಿದೆ, ನೋಡ್ಬೇಕು ಬರುತ್ತೋ ಇಲ್ವೋ ಅಂತ. ಗ್ರೋ ಬ್ಯಾಗ್ನಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಒಂದಷ್ಟು ಮಣ್ಣಿನ ಮಿಕ್ಸ್ಚರ್ ಹಾಕಿ ಇದನ್ನ ನೆಟ್ಟಿದಾಯ್ತು. ಸಕುಲೆಂಟ್ ಗಿಡದ ಒಂದು ಕಟಿಂಗ್ ಕೊಟ್ಟಿದ್ದಾರೆ ನೋಡಿ, ಇದು ನೋಡೋದಕ್ಕೆ ಕುದುರೆ ಕಾಲ್ ಥರ ಇದೆ. ಇದು ಜೇಡ್ ಫ್ಯಾಮಿಲಿಗೆ ಸೇರಿರೋದು. ಈಗ ನಿಮಗೆ ತೋರಿಸ್ತಿರೋ ಗಿಡಗಳೆಲ್ಲ 2 ವರ್ಷದಿಂದ 1 ವರ್ಷದಿಂದ ತಗೊಂಡು ಬಂದಿದ್ದು. ಇದು ಒಂದೇ ಒಂದು ಉದ್ದಕ್ಕಿರೋ ಕಟಿಂಗ್ ಕೊಟ್ಟಿದ್ರು. ಅದನ್ನ ನೆಟ್ಟು 2 ತಿಂಗಳಾಯಿತು. ಗ್ರೀನ್ ನೆಟ್ ಹಾಕಬೇಕಾದ್ರೆ ಕಟ್ಟಾಗಿ ಕೆಳಗಡೆ ಬಿದ್ದೋಯ್ತು. ಆ 2ನೇ ತೊಡನ್ನ ಇದ್ರ ಪಕ್ಕದಲ್ಲೇ ಇಟ್ಟಿದೆ. ರಿಸಲ್ಟ್ ನೋಡಿ, ಪಾಟ್ ಹೇಗೆ ತುಂಬೋಗಿದೆ ಅಂತ. ಈ ಸಕುಲೆಂಟ್ ವೆರೈಟಿನೂ ಅವರೇ ಕೊಟ್ಟಿದ್ದು. ಇದಂತೂ ಒಂದೊಂದು ಎಲೆಯಿಂದ ಗಿಡ ತಯಾರು ಮಾಡಿರೋದು. ಮದರ್ ಪ್ಲಾಂಟ್ ಅಂತೂ ಬೇರೆ ಕಡೆನೇ ಇದೆ. 2 ಗಿಡದಲ್ಲಿ ಇದು ಮೊದಲನೇ ಗಿಡ. ಇದಕ್ಕಂತೂ ಎಷ್ಟೋ ದಿನ ನೀರೇ ಹಾಕಕ್ ಹೋಗ್ತಿರ್ಲಿಲ್ಲ. ಇದು ಇನ್ನೊಂದು ಗಿಡ. ಇದಂತೂ ರಫ್ ಅಂಡ್ ಟಫ್ ಆಗಿ ಬೆಳೆಸ್ತಾ ಇದ್ದೀನಿ. ಇದೊಂಥರ ಎಕ್ಸ್ಪೆರಿಮೆಂಟ್ ತರ. ಇದು ಕ್ಯಾಕ್ಟಸ್ ವೆರೈಟಿ. ಒಂದೆರಡು ಕಟಿಂಗ್ ಕೊಟ್ಟಿದ್ರು. ಈಗ ನೋಡಿ ಪಾಟ್ ಹೇಗೆ ತುಂಬಿಕೊಂಡಿದೆ ಅಂತ, ಖುಷಿ ಆಗುತ್ತೆ. ಇದು ಡೆಫೆನ್ ಬೇಕಿಯಾದೆ ಒಂದು ವೆರೈಟಿ. ಒಂದು ಉದ್ದಕ್ಕಿರೋ ಕಡ್ಡಿ ಕೊಟ್ಟಿದ್ರು. ಒಂದು ಪಾಟಲ್ಲಿ ನೆಟ್ಟಿದೆ, ತುಂಬಾ ಚೆನ್ನಾಗಿ ಗ್ರೋತ್ ತಗೊಳ್ತು. ಈ ಪಾಟ್ನಲ್ಲಿ ಕಟ್ ಮಾಡಿರೋ ಅಂತ ಪೀಸ್ಗಳು ನೆಟ್ಟಿದ್ದು. ಈಗ ನೋಡಿ ಗ್ರೋತ್ ಎಷ್ಟು ಚೆನ್ನಾಗಿ ತಗೊಳ್ತಾ ಇದೆ ಅಂತ. ಎಲ್ಲಿ ಗಿಡನ ಕಟ್ ಮಾಡಿದ್ದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಕಟ್ ಮಾಡಿರೋ ಜಾಗದಲ್ಲಿ 3 ಕಡೆ ಮೊಳಕೆ ಹೊಡಿತು. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಈ ಗಿಡನ ಡೈರೆಕ್ಟ್ ಬಿಸಿಲಿಗೆ ಇಡಬಾರ್ದು, ಎಲೆಲ್ಲ ಸುಟ್ಟೋಗುತ್ತೆ. ನಾನು ಇದನ್ನ ಸ್ವಲ್ಪ ಶೇಡಲ್ಲಿ ಇಟ್ಟಿದ್ದೀನಲ್ಲ, ಅದರಿಂದ ಎಲೆಗಳು ಸ್ವಲ್ಪ ಗ್ರೀನಾಗಿ ಕಾಣಿಸುತ್ತೆ. ಸ್ವಲ್ಪ ಹೊರಗಡೆ ಬೆಳಕು ಬೀಳೋಂಥ ಜಾಗದಲ್ಲಿ ಇಟ್ಟರೆ ವೈಟಾಗಿರುತ್ತೆ. ಸ್ನೇಕ್ ಪ್ಲಾಂಟ್ ನೋಡ್ತಾ ಇದ್ದೀರಲ್ಲ, ಇದನ್ನು ಅವರೇ ಕೊಟ್ಟಿದ್ದು. ಇದಂತೂ 2 ಕಡೆ ಮೊಳಕೆ ಹೊಡೆದಿದೆ, ತುಂಬ ಚೆನ್ನಾಗಿ ಗ್ರೋತ್ ತಗೊಂಡಿದೆ. 2 ವೆರೈಟಿ ಮನಿ ಪ್ಲಾಂಟ್ಸ್ದು ಕಟಿಂಗ್ಸ್ ಕೊಟ್ಟಿದ್ರು. ನಾನಂತೂ ಅದನ್ನು 1-1.5 ವರ್ಷ ನೀರಿನಲ್ಲಿ ಇಟ್ಟಿದ್ದೆ. ಹಾಳೈತಾವಂತಲ್ಲ, ಅವಾಗ ಇದನ್ನ ಮಣ್ಣಲ್ಲಿ ನೆಟ್ಟಿದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಪಿಂಕ್ ಜೆರೇನಿಯಮ್ದು 1 ಕಟಿಂಗ್ ಅವರೇ ಕೊಟ್ಟಿದ್ದು. ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಕೋಲಿಯಸ್ದು 2 ಕಟ್ಟಿಂಗ್ಸ್ ಕಳಿಸಿದ್ರು. ಅದನ್ನು ನೆಟ್ಟಿದೆ, ತುಂಬ ಚೆನ್ನಾಗಿ ಗ್ರೋತ್ ತಗೊಳ್ತು. ನಾನಂತೂ ಇದ್ರ ಕಟ್ಟಿಂಗ್ಸ್ನ ಎಲ್ಲ ಕಡೆ ನೆಟ್ಟಿ ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಗಿಡಗಳ ಮಧ್ಯ ಇದನ್ನು ನೆಟ್ಟಿದ್ರೆ ತುಂಬ ಚೆನ್ನಾಗಿ ಸೇವ್ ಮಾಡ್ಕೋಬೋದು. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಗಿಡನ ತುಂಬ ಉದ್ದ ಅಗಲವಾಗಿ ಬಿಟ್ಟರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕಟ್ಟಿಂಗ್ಸ್ ನೆಟ್ಟಬೇಕು. ವಿಶಾಲವಾಗಿರೋ ಅಂಥ ಎಂಥೋರಿಯಂ ಗಿಡ ನೋಡ್ತಾ ಇದ್ದೀರಲ್ಲ, ಗಿಡ ಅಂತೂ ಮಣ್ಣು ಸಮೇತನೇ ನನಗೆ ಕೊಟ್ಟಿದ್ರು. ನಾನು ಇದರಿಂದ ಸುಮಾರು ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ತಗೊಂಡಿದ್ದೆ. ಇದನ್ನು ಹೀಗೆ ಇಟ್ಟಿದ್ದೀನಿ, ಇದೇ ಜಾಗದಲ್ಲಿ ಫಿಕ್ಸ್ ಆಗೋಗಿದೆ. ನೆಕ್ಸ್ಟ್ ಪ್ಲಾಂಟ್ ಮೊಂಡಾ ಗ್ರಾಸ್. ಇದಂತೂ ಪಾಟ್ ಫುಲ್ ತುಂಬೋಗಿದೆ.
ಅನಿತಾ ಅವ್ರು ಕೊಟ್ಟಿರೋಂಥ ಆಲ್ಮೋಸ್ಟ್ ಗಿಡಗಳು ನಾನು ಸೇವ್ ಮಾಡ್ಕೊಂಡಿದ್ದೀನಿ. 2 ವರ್ಷದ ಹಿಂದೆ ಕೊಟ್ಟಿರೋಂಥ ಗಿಡಗಳ ಅಪ್ಡೇಟ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅವ್ರು ಕೊಟ್ಟಿರೋಂಥ ಗಿಡಗಳು ನಮ್ಮ ತಾರಸಿ ತೋಟದ ಅಂದ ಚಂದನ ತುಂಬಾ ಹೆಚ್ಚಿದೆ. ಗಿಡಗಳೆಲ್ಲ ನೋಡಿದಾಗ ನನ್ಗೆ ಅವರು ಅವಾಗವಾಗ ನೆನಪಾಗ್ತಾರೆ. ಅನಿತಾ ಭಟ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.